Welcome back to our YouTube channel. This is Ramya and this is Sneha. So today we are with another vlog. Yavadadu? Adu. Surprise! Come, let's go. Start ಮಾಡಿ. ಯಪ್ಪ ನಾ ಮನೆಗೆ ಹೋಗ್ತೇನಲ್ಲ. ಇನ್ಶೂರೆನ್ಸ್ ಉಂಟಲ್ಲ. ಎಸ್. ನಾವೀಗ ಎಲ್ಲಿ ಹೋಗ್ತಿದ್ದೇವೆ ರಮ್ಯಾ? ಓಕೆ, ನಾವು ಈ ಸ್ಕಾಡಾ ಲೇಡಿ ಒಟ್ಟಿಗೆ ಈಗ ಒಂದು ಶಾಪಿಂಗ್ ಹೋಗ್ತಿದ್ದೇವೆ ಅಂತ ಹೇಳಿದ್ರು. ಸ್ನೇಹ, ನಾವೆಲ್ಲಿ ಹೋಗ್ತಿದ್ದೇವೆ? ಶಾಪಿಂಗ್ ಎಂತ ಶಾಪಿಂಗ್? ಇಡೀ ದಿನ ಶಾಪಿಂಗ್. ಇವಳಿಗೆ ಶಾಪಿಂಗ್ ಬಿಟ್ರೆ ಬೇರೆ ಎಂತ ಸಹ ಗೊತ್ತಿಲ್ಲ, ಆಯ್ತಾ? ಆದ್ರೂ ನಾವು ಎಂತ ಶಾಪಿಂಗ್ ಮಾಡ್ತಿದ್ದೇವೆ ಅಂತ ಹೇಳಿ ನೀವೇ ನೋಡಿ. ಸರ್ಪ್ರೈಸ್! ನಾವು ಇವತ್ತು ಒಂದು ವಿಶೇಷವಾದ ಶಾಪಿಂಗ್ ಮಾಡ್ತಾ ಇದ್ದೇವೆ. ಹೋಗುವನ? Yes. ಎಲ್ಲಿ ಹೋಗ್ಬೇಕೀಗ? I'm ready. ಆಕ್ಚುಲಿ ಕಾಣ್ತುಂಟು ನಿಂಗೆ? ಕಾಸ್ಟ್ ಸ್ಟ್ರೀಟ್ Yes. ಕ್ಯಾಂಪಸ್. Yes. ಕಾಸ್ಟ್ ಸ್ಟ್ರೀಟ್ ಪ್ರಿಮೈಸಸ್ಗೆ ಹೋಗ್ತೇವೆ, ಉಡುಪಿದು. ಸೊ ಬನ್ನಿ. ನಮಗೆ ಗೊತ್ತಿರುವ ಹಾಗೆ ಉಡುಪಿ ಅವರಿಗೆ ಯಾವುದೇ ಪ್ಲೇಸಿಗೆ ಹೋಗು, ಎಲ್ಲಿಗೆ ಹೋಗು, ಎಲ್ಲ ಐಟಮ್ಸ್ ಬೇಕು, ಪೂಜೆದ ಐಟಮ್ಸ್ ಬೇಕು, ಆ ಎಲ್ಲ ಸಾಮಗ್ರಿಗಳು ಬೇಕಾದರೂ ಒಂದೇ ಒಂದು ಪ್ಲೇಸ್ ಯಾವಾಗಲೂ ಫೇವ್ರೇಟ್. ಹೌದು, ಯಾವುದಂತ ಹೇಳಿ ನೋಡು, ರಥಬೀದಿ. ಹೌದಲ್ಲ? ಸೊ ಲೆಟ್ಸ್ ಗೋ ಟು ರಥಬೀದಿ ಆ್ಯಂಡ್ ಲೆಟ್ಸ್ ಶಾಪ್ ಫಾರ್ ಸರ್ಪ್ರೈಸ್. ಮಳೆ ಬಂತು ಮಾರೈತಿ. ಮಳೆ ಬಂದರೂ ಪರವಾಗಿಲ್ಲ, ಶಾಪಿಂಗಿಗೆ ಮಳೆ ಯಾವಾಗಲೂ ಸಹ ಅಡ್ಡ ಮಾಡೋದಿಲ್ಲ. ನಾವೆಂತೆಲ್ಲ ಬೇಕು ಅದನ್ನೆಲ್ಲ ನೀಟಾಗಿ ಪರ್ಚೇಸ್ ಮಾಡ್ಕೊಂಡು ಓಹೋ, ಇವರು ಗೌರಿ ಪೂಜೆಯ ಎಲ್ಲ ಶಾಪಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಈಗ ಗೊತ್ತಾಯಿತು. ಗೌರಿ ಪೂಜೆ ಬರ್ತಾ ಇದೆ, ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸಾಕಷ್ಟು ಗೌರಿ ಸಾಹಿತ್ಯಗಳನ್ನೆಲ್ಲ ತಗೊಳ್ಳಿಕ್ಕಿದೆ. ಫಾಸ್ಟ್ ಶಾಪಿಂಗ್ ಆಯಿತು. ಯಾವುದಕ್ಕಿದು? ಇದು ಗಣೇಶನ ಹಬ್ಬಕ್ಕೆ ನಾವು ಎಲ್ಲ ರೀತಿಯಲ್ಲಿ ಹೂವಿಂದ ಅದು ಇದು ಅಂತ ಹೇಳಿ ನಾವು ಪರ್ಚೇಸ್ ಮಾಡ್ತೇವೆ. ಬಟ್ ಗೌರಿ ಹಬ್ಬವನ್ನು ನಾವಿಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಹೇಳಿದರೆ, ಕಾಯಲ್ಲಿ ಗೌರಿಯನ್ನು ಸಿಂಗರಿಸ್ತೇವೆ. ಸೊ ಆ ಕಾಯಿ ಇಡಬೇಕಾದ್ರೆ ಬುಟ್ಟಿ ಈಸ್ ಅ ಮಸ್ಟ್. ಓಹೋ, ಹಾಗೆ. ಎಲ್ಲರೂ ಬುಟ್ಟಿ ಇಡುವುದಿಲ್ಲ ಅಂತ ಅನಿಸ್ತದೆ. ತುಂಬ ಕಮ್ಮಿ ಇರುವಾಗ ಬುಟ್ಟಿ ಅಗತ್ಯ ಇರುವುದಿಲ್ಲ. ಇದು ನಮ್ಮದು ರಥಬೀದಿ. ಈಗ ನಾವಿಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಅರಶಿನ, ಕುಂಕುಮ, ಗಂಧ ಹಾಗೆ ವಾಹಿನ ಸಾಹಿತ್ಯ ಅಂತ ನಾವೇನು ಕರಿತೇವೆ, ಇದನ್ನೆಲ್ಲ ನಾವೀಗ ಶಾಪಿಂಗ್ ಮಾಡಬೇಕು. ಎಲ್ಲ ಐಟಮ್ ಕೂಡ ಒಂದೇ ಕಡೆಯಲ್ಲಿ ನಮಗೆ ಸಿಗೋದ್ರಿಂದ ಶಾಪಿಂಗ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ. ಇದನ್ನು ನಾವು ಶ್ರೀ ಗೌರಿಗೆ ಶೃಂಗಾರ ಮಾಡಲಿಕ್ಕೆ ಇರುವ ಅಗತ್ಯವಾದ ಒಂದು ಪೂಜಾ ಸಾಮಗ್ರಿಗಳು ಅಂತ ಹೇಳ್ಬೋದು. ಎಲ್ಲ ತಗೊಂಡಾಯ್ತಾ? ಹೂ ಎಲ್ಲ ಇವತ್ತಿಲ್ಲ. ಸ್ನೇಹ, ಆಯ್ತಾ? ಇಷ್ಟೇಯಾ? ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಇನ್ನೂ ಸಹ ತುಂಬ ಶಾಪಿಂಗ್ ಮಾಡಲಿಕ್ಕೆ ಉಂಟು. ಬಟ್ ಈಗ ಸಾಕು. ತುಂಬ ಬಿಸಿಲುಂಟು ಸ್ನೇಹ, ಮನೆಗೆ ಹೋಗುವ ಪ್ಲೀಸ್. ತುಂಬ ಮೋಡಸ್ ಆಗಿದೆ, ಮತ್ತೆ ಫುಲ್ ಶಾಪಿಂಗ್ ಇದೆ. ಹೂವು, ಹಣ್ಣು, ಅದು ಇದು ಅಂತ ತುಂಬ ಶಾಪಿಂಗ್ ಮಾಡಿ. ಸ್ನೇಹ, ಹೊಸ ಬಟ್ಟೆ ತಗೊಳ್ಳಿಕ್ಕಿಲ್ವಾ? ಆಬ್ವಿಯಸ್ಲಿ ಹಬ್ಬ ಅಂತ ಹೇಳಿದರೆ ಅಷ್ಟು ಸಂಭ್ರಮ ಸಡಗರ. ಅದರಲ್ಲೂ ಕೂಡ ಗೌರಿ ಗಣೇಶದಲ್ಲಿ ಗೌರಿ ಹಬ್ಬಕ್ಕೆ ಗೌರಿಯನ್ನು ಅಲಂಕಾರ ಮಾಡುವಾಗ ನಾವು ಕೂಡ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಆಬ್ವಿಯಸ್ಲಿ ನಾವು ಸೀರೆ ಪರ್ಚೇಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಹೌದಾ? ಗೌರಿ ಗಣೇಶ ಹಬ್ಬಕ್ಕೆ ಫುಲ್ ಜಿಗ್ ಆಗಲೇಬೇಕು. ಅಲ್ಲಲ್ಲಲ್ಲಲ್ಲಲ್ಲೇ ಹೋಗುದು ನೋಡಿ. ಅಲ್ಲಲ್ಲೇ ತುಂಟು ಕಣ್ಣ ಸುಂದರಿ ಬ್ಯಾಡ ನಿನ್ನ ವಯ್ಯಾರ. ಶಾಪಿಂಗ್ ಎಲ್ಲ ಮುಗಿದ ನಂತರ ಮನೆಗೆ ಬಂದು ನಾವು ಬುಟ್ಟಿಯನ್ನು ಏನು ತಗೊಂಡಿದ್ದೇವೆ ಅದನ್ನು ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ಅರಿಶಿಣದ ನೀರಿನಲ್ಲಿ ನಾವು ಬುಟ್ಟಿಯನ್ನು ತೊಳ್ಕೊಂಡು ಸ್ವಲ್ಪ ಹೊತ್ತು ಒಣಗಿಸ್ತೇವೆ. ಸೊ ಈಗ ಎಲ್ಲರಿಗೂ ಒಂದು ಅಂದಾಜಾಗಿರ್ಬೋದು ಇವರು ಯಾವ ವಿಡಿಯೋವನ್ನು ಮಾಡ್ತಾ ಇದ್ದಾರೆ ಅಂತ. ಸ್ನೇಹ, ಹೇಳಿ. ಈಗ ನಾವು ಬುಟ್ಟಿಯನ್ನು ತೊಳ್ಕೊಂಡ್ವಲ್ಲ, ಸೊ ಅದ ನಂತರ ನಾವು ಕಾಯಿಯನ್ನು ಹೇಗೆ ಸಿಂಗಾರ ಮಾಡಬೇಕು ಅಂತ. ಕಾಯಿಯನ್ನು ಸಿಂಗಾರ ಮಾಡಬೇಕಾದ್ರೆ ಅದಕ್ಕೆ ಫಸ್ಟ್ ಪ್ರಿಪರೇಷನ್ಸ್ ಅಂತ ಇರ್ತದೆ, ಅದನ್ನು ಚಂದ ಮಾಡಬೇಕು. ಫಸ್ಟ್ ಪೂಜೆ ಮಾಡುವ ಮುಂಚೆ ಅದಕ್ಕೆ ನಾವು ತೆಂಗಿನಕಾಯಿ ಏನಿರ್ತದೆ, ತೆಂಗಿನಕಾಯಿನ ನೀಟಾಗಿ ಅದನ್ನು ಕೆರೆಸಿ ನಾವು ಅದನ್ನು ಈ ರೀತಿಯಲ್ಲಿ ಮಾಡ್ಕೊಳ್ತೇವೆ. ಸೊ ಆಗ ಕಾಯಿ ಒಂದು ಕಾಯಿಯನ್ನು ನೋಡುವಾಗ ನಿಮಗೆ ಎಣಿಸ್ತದೆ ಇದರಲ್ಲಿ 2 ಕಣ್ಣುಂಟು, ಒಂದು ಬಾಯಿ ಉಂಟು ಅಂತ. ಹೌದಲ್ಲ? ಹಾಗೆ ಒಂದು ಹೆಂಗಸನ್ನ ನಾವು ಸಿಂಗಾರ ಮಾಡುವಾಗ ಹೇಗೆ ಮಾಡ್ತೇವೆ, ಒಂದು ಹುಡುಗಿಯನ್ನ ಸಿಂಗಾರ ಮಾಡುವಾಗ ಆ ಒಂದು ದೇವಿಯ ಸ್ವರೂಪವನ್ನ ನಾವು ಈ ಒಂದು ಕಾಯಿಯಲ್ಲಿ ನೋಡ್ತೇವೆ.
ಸೊ ಅದಕ್ಕಿಂತ ಮುಂಚೆ ಈಗ ನಾವು ಕಾಯಿ ಬೇರೆಯವರೆಲ್ಲ ಮುಟ್ಟಿರ್ತಾರೆ, ಯಾರದೋ ತೋಟದಲ್ಲಿ ಬೆಳೆದಿರ್ತದೆ, ಈಗ ನಮ್ಮದೇ ತೋಟದಲ್ಲಿ ಬೆಳೆಯುವಂತ ಕಾಯಿ ಇರುವುದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೇವೆ, ಕಾಯಿಯನ್ನ ತಂದು ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅದನ್ನ ನಾವು ಹಳದಿ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಇಡ್ತೇವೆ. ಈಗ ಇಲ್ಲಿ ಶ್ರೀ ಗೌರಿಯನ್ನ ಸಿಂಗಾರಿಸ್ತಾ ಇದ್ದೇವೆ. ನೋಡೋಣ ಏನೆಲ್ಲ ಕ್ರಮ ಮಾಡ್ತಾರೆ ನಮ್ಮ ಸ್ನೇಹ ಅವರು. ಸೊ ಇಲ್ಲಿಗ ನೀರಿಗೆ ನಾನು ಹಳದಿ ಹುಡಿಯನ್ನು ಹಾಕಿದ್ದೇನೆ. ಸೊ ಅರಶಿನದ ನೀರಲ್ಲಿ ನಾನು ಎಷ್ಟು ಪೂಜೆ ಮಾಡ್ತೇನೆ ಕಾಯಿ, ಆ ಎಲ್ಲ ಕಾಯಿಯನ್ನ ಅದರಲ್ಲಿ ನಾವು ನೆನೆಸಿರ್ತೇವೆ. ನೀವು ಎಷ್ಟು ಕಾಯಿಯನ್ನ ಪೂಜೆ ಮಾಡ್ತೀರಿ? ನಾವು ಮದುವೆಯಾದ ಪ್ರಾರಂಭದ ವರ್ಷದಲ್ಲಿ, ಮದುವೆ ದಿನ ನಮಗೆ ಈ ಒಂದು ವಾಯನ ಪೂಜೆಯನ್ನು ಹೇಳಿಕೊಡುವಂಥದ್ದು. ಆವಾಗ ಕೂಡ 101 ಕಾಯಿಯನ್ನ ನಾವು ಪೂಜೆ ಮಾಡ್ತೇವೆ. ಅದ ನಂತರ ಮೊದಲನೇ ವರ್ಷ ಅಂದ್ರೆ ಮದುವೆಯಾದ ಫಸ್ಟ್ ವರ್ಷದಲ್ಲಿ ನಮಗೆ ನವವಿವಾಹಿತರಿಗೆ ಒಂದು ಇದಿರ್ತದೆ, ಕ್ರಮ ಇರ್ತದೆ. ಆವಾಗ ಕೂಡ ನೀವು 101 ಕಾಯಿಯನ್ನ ಪೂಜೆ ಮಾಡಬೇಕು ಅಂತ. ಅದರ ನಂತರ ನೀವು ಎಷ್ಟು ಕಾಯಿಯನ್ನ ಪೂಜೆ ಮಾಡ್ತೀರಿ, ಆ ಒಂದು ಅಷ್ಟು ಕಾಯಿಯನ್ನ ನೀವು ಎವ್ರಿ ಇಯರ್ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ. ನೀವೆಷ್ಟು ಮಾಡ್ತೀರಿ? ನಾನು ಇಲ್ಲಿ 21 ಕಾಯಿಯನ್ನ ಪೂಜೆ ಮಾಡುವಂಥದ್ದು. ಸೊ ಎಲ್ಲ ಕಾಯಿಗಳನ್ನ ಸರಿಯಾಗಿ ಮೇಲಿಂದ ಕೆರೆಸಿ ಅದನ್ನ ಈಗ ಹಳದಿ ನೀರಲ್ಲಿ ಹಾಕಿ ಅದನ್ನ ಚಂದ ಮಾಡಿ ತೊಳೆದು, ಅಂದ್ರೆ ಒಂದು ರೀತಿಯಲ್ಲಿ ಶುದ್ಧ ಮಾಡಿ ಅದನ್ನು, ಅಲ್ವಾ? ಅದು ಶುದ್ಧ ಮಾಡಿ ಅದನ್ನ ಈಗ ಇವರು ಕ್ರಮ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಕೆಸಿದ್ದು ಗೊತ್ತಾಗ್ತದೆ, ಹೌದು. ಕಾಯಿಯಲ್ಲಿ ಕಲರ್ ಚೇಂಜ್ ಆಗ್ತದಲ್ಲ, ಈ ಬ್ರೌನ್ ಕಲರ್ ಜಾಸ್ತಿ ಬಂದ ಕೂಡಲೇ ನಿಮ್ಗೆ ಇದರ ಒಂದು ಶೇಪ್ ಏನು, ನಮ್ಮ ಮುಖದ ಹಾಗೆ ಇದಕ್ಕೂ ಒಂದು ಶೇಪ್ ಇದೆ ಅಂತ ಹೇಳಿದ್ರೆ ನೀಟಾಗಿ 2 ಕಣ್ಣು, ಒಂದು ಬಾಯಿ, ಮತ್ತೆ ಇದಕ್ಕೆ ತಿಲಕ, ಕಣ್ಣು, ಅದಕ್ಕೆಲ್ಲ ಆ ಸಿಂಗಾರ ಬೇರೆ ಒಂದು ಸಿಂಗಾರ ಮಾಡಿಸ್ಲಿಕ್ಕೆ ಉಂಟು. ನೋಡೋಣ ಅದು ಹೇಗೆ. ಈಗ ಸಿಂಗಾರ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಅಂತ ಹೇಳುವಂತ. ಹೌದು. ಸಿಂಗಾರ ಮಾಡ್ಲಿಕ್ಕೆ ನಮ್ಗೆ ಫಸ್ಟ್ ಆಗಿ ನಾವು ವಾಯಿನ ಸಾಹಿತ್ಯ ಅಂತ ಮೊದಲು ಒಂದೊಂದು ಕಡೆಯಲ್ಲಿ ಸಿಗ್ತಾ ಇತ್ತು. ಬಟ್ ಈಗ ಎಲ್ಲ ಒಂದು ಪ್ಯಾಕೆಟ್ ಮಾಡಿ ಕೊಡ್ತಾರೆ. ಸೊ ಅದರಿಂದ ನಮ್ಗೆ ಕೂಡ ಈಸಿ ಆಗ್ತದೆ. ಸೊ ಇದರಲ್ಲಿ ಹಳದಿ ಕುಂಕುಮ, ಮತ್ತೆ ಬಾಚಣಿಕೆ, ಮತ್ತೆ ನಾವು ವಾಯನಕ್ಕೆ ಏನು ಒಂದು ದಾರವನ್ನ ಹಾಕೊಳ್ತೇವೆ, ಗೌರಿಯನ್ನ ಪೂಜೆ ಮಾಡುವಾಗ ಒಂದು ದಾರವನ್ನು ಹಾಕೊಳ್ತೇವೆ, ಆ ಪೂಜೆಯ ದಾರ, ಹಾಗೆ ಬಳೆ, ಮತ್ತೆ ಈ ಒಂದು ಸಾಂಕೇತಿಕವಾಗಿ ಇದರಲ್ಲಿ ಇಟ್ಟಿರ್ತಾರೆ. ಅದನ್ನ ಪೂಜೆಗೆ ಇಡ್ಲಿಕ್ಕೆ ಉಂಟು. ಖಂಡಿತವಾಗಿ ಇದನ್ನ ಪೂಜೆಗೆ, ಇದರಲ್ಲಿರುವ ಹಳದಿ ಕುಂಕುಮದ ಒಂದು ಉಪಯೋಗ, ಸಿಂಧೂರ ಇರ್ತದೆ, ಅದನ್ನು ಕೂಡ ಈ ಒಂದು ಏನು ಈಗ ಸಿಂಗಾರ ಮಾಡ್ತಾರೆ ಆಗ ಅದನ್ನು ಉಪಯೋಗಿಸಿ, ಮತ್ತೆ ಈ ದಾರವನ್ನ ಕೂಡ, ಬಳೆಯನ್ನ ಕೂಡ ಆ ಬುಟ್ಟಿಯಲ್ಲಿಟ್ಟು ಪೂಜೆ ಮಾಡಿ, ಗೌರಿಗೆ ಪೂಜೆ ಆದ್ಮೇಲೆ ಭಟ್ ನಮ್ಗೆ ಹೇಳ್ತಾರೆ ಯಾವ ರೀತಿ ಅದನ್ನ ಧಾರಣೆ ಮಾಡಬೇಕು ಅಂತ. ಧರಿಸಬೇಕು. ಹೌದು, ಖಂಡಿತ ಯಾವ ರೀತಿ ಧಾರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲನೇ ವರ್ಷದ ದಾರವನ್ನ ತೆಗೆದು ಅದರ ನಂತರ ಇದನ್ನ ದಾರವನ್ನ ಹಾಕೊಳ್ಳುವಂಥದ್ದು. ಇದನ್ನ ನಮ್ಮ ಕೊಂಕಣಿ ಭಾಷೆಯಲ್ಲಿ ವೈಣ ಪೂಜೆ ಹೇಳ್ತಾರೆ ಅಲ್ವಾ? ಹೌದು, ಇದನ್ನ ವೈಣ ಪೂಜೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಗೌರಿ ಪೂಜೆ ಹೇಳ್ತಾರೆ. ಅದು ಕೂಡ ಗೌರಿ ಪೂಜೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ನಾವು ಬ್ಯಾಂಗ್ಳೂರ್ ಸೈಡ್ ಎಲ್ಲ ಹೋದ್ರೆ ಗೌರಿಯನ್ನು ಇಟ್ಟು ಅದನ್ನು ಪೂಜೆ ಮಾಡಿ ಮರುದಿನ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡಿ ಅದೆರಡನ್ನು ಒಟ್ಟಿಗೆ ವಿಸರ್ಜನೆ ಮಾಡುವ ಕ್ರಮ ಇದೆ. ಬಟ್ ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಎಸ್ಪೆಷಲಿ ಐ ಥಿಂಕ್ ಸೊ, ಎಸ್ಪೆಷಲಿ ನಮ್ಮ GSB ಕಮ್ಯುನಿಟಿಯಲ್ಲಿ ಈ ತರ ಕಾಯಿಯಲ್ಲಿ ದೇವಿಯನ್ನು ಸ್ಮರಿಸಿಕೊಂಡು ಪೂಜೆ ಮಾಡ್ತಾರೆ. ಗೌರಿಯನ್ನ ಪೂಜೆ ಮಾಡಿ ನಂತರ ಈ ಕಾಯಿಯನ್ನ ನಮ್ಮ ಹಿರಿಯರಿಗೆ ಕೊಟ್ಟು, ಹೌದು, ಅದರ ನಂತರ ಆ ಒಂದು ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳುವ ಒಂದು ಪದ್ಧತಿ ನಮ್ಮದು ಅಂತ ಹೇಳ್ಬೋದು. ಅದೊಂದು ವಾಡಿಕೆಯಾಗಿ ಬೆಳೆದು ಬಂದಿದೆ ಇಲ್ಲಿ. ಸೊ ಈಗ ಈ ಒಂದು ಕಾಯಿಯನ್ನ ಸಿಂಗಾರ ಮಾಡ್ಲಿಕ್ಕೆ ಏನೆಲ್ಲ ಬೇಕು? ಸೊ ಇದರಲ್ಲಿ ಸಿಂಧೂರ ಇದೆ, ಹಾಗೆ ಗಂಧ, ಕುಂಕುಮ, ಮತ್ತೆ ಶೇಡಿ ಅಂತ ಹೇಳ್ತಾರೆ, ಶೇಡಿ, ಹಾಗೆ ನಾವು ಕಣ್ಣಿಗೆ ಯಾವಾಗ್ಲೂ ನಮ್ಗೆ ಗೊತ್ತಿದೆ ಹುಡುಗಿಯರು ತುಂಬಾ ಇಷ್ಟಪಡುವಂತದ್ದು ಕಾಡಿಗೆ. ಸೊ ಈ ಕಾಡಿಗೆಯನ್ನ ಕೂಡ ಇಟ್ಟಿದ್ದೇವೆ. ಸೊ ಅದ್ರಲ್ಲಿ ಯಾವ ರೀತಿಯಲ್ಲಿ ಸಿಂಗಾರ ಮಾಡುದು ಅಂತ ನೋಡುವ. ನಾವು ಈಗ ಹಳದಿ ನೀರಲ್ಲಿ ನೆನ್ಸಿಟ್ಟಿದ್ದೇವಲ್ಲ, ಸೊ ನಮ್ಗೆ ಈಗ ಈ ಕಾಯಿಯನ್ನ ತಗೊಂಡು ಫಸ್ಟ್ ಇದರಲ್ಲಿ ನೋಡ್ಬೇಕು ನಾವು ಕಣ್ಣೆರಡು ಎಲ್ಲಿ ಉಂಟು ಮತ್ತೆ ಬಾಯಿ ಎಲ್ಲಿ ಉಂಟು ಅಂತ. ಸೊ ಕಣ್ಣು ಹೀಗೆ ತಿರುಗಿಸುವಾಗ ನಿಮ್ಗೆ ನೀಟಾಗಿ ಗೊತ್ತಾಗ್ತದೆ. ಎರಡು ಕಣ್ಣಲ್ಲಿ ಕಣ್ಣಿನ ಶೇಪ್ ಕಾಣ್ತದೆ ನಿಮ್ಗೆ, ನೋಡಿ ಕಣ್ಣಿನ ಶೇಪ್ ಕಾಣ್ತದೆ. ಸೊ ಇಲ್ಲಿ ಕಣ್ಣು, ಮೂಗು, ಬಾಯಿ, ಹೌದು, ಈ ರೀತಿಯಲ್ಲಿ ಬಾಯಿ ಅನ್ನೋದು ಸ್ವಲ್ಪ ದೊಡ್ಡದಿರ್ತದೆ, ಕಣ್ಣು ಸ್ವಲ್ಪ ಸಣ್ಣದಿರ್ತದೆ. ಸೊ ಮೊದಲಿಗೆ ಈಗ ನಾವು ಸಿಂಗಾರ ಮಾಡ್ಬೇಕಾದ್ರೆ ಫಸ್ಟ್ ಕಾಜಲ್, ಕಾಡಿಗೆಯನ್ನ ನಾವು ಎಲ್ಲಿ ಕಣ್ಣುಂಟು ಅಲ್ಲಿ ಹಾಗೆ ಕುಂಕುಮವನ್ನ ಇಡುವ, ಇಟ್ಕೊಳ್ತೇವೆ, ತಿಲಕ ಇಡೋದು, ಹಾಗೆ ಕುಂಕುಮ ಇಡ್ತೇವೆ. ಮತ್ತೆ ಇಲ್ಲಿ ಬಾಯಿ ಇಲ್ಲಿ ಕಾಣ್ತದಲ್ಲ, ಇದಕ್ಕೆ ನಾವು ಸಿಂಧೂರ ಇಡ್ತೇವೆ. ಹೀಗೆ ಸಿಂಧೂರವನ್ನು ಬಾಯಿ ಹತ್ರ ಇಡುವಂಥದ್ದು. ಕುಂಕುಮವನ್ನು ನಾವು ಯಾವಾಗ ಹಣೆಗೆ ಇಲ್ಲಿ ಇಡ್ತೇವೋ ಹಾಗೆ ಗಂಧವನ್ನು ನಾವು ಇಲ್ಲಿ ಮೇಲೆ ಹಚ್ತೇವೆ. ಅದೇ ರೀತಿಯಲ್ಲಿ ಗಂಧವನ್ನ ಇಲ್ಲಿ ಸಿಂಗಾರ ಮಾಡುವಂಥದ್ದು. ಆಯ್ತಾ? ಇದೆಲ್ಲ ಆದ್ಮೇಲೆ ಫಿನಿಶ್ ಆಯ್ತು ಅಂತ ಹೇಳುದಕ್ಕೆ ನಾವಿಲ್ಲಿ ಶೇಡಿಯಲ್ಲಿ ಒಂದು ಸುತ್ತನ್ನ ಬರಿತೇವೆ. ಆ ಸುತ್ತು ಕರೆಕ್ಟ್ ಆಗಿ ನೀಟಾಗಿ ಇರ್ತದೆ.
ಸೊ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಒಂದು ಮುಖದ ಒಂದು ಆಕೃತಿ ಯಾವ ರೀತಿ ಇದೆ. ಈ ಒಂದು ಮುಖ ಇದರಲ್ಲಿ ನಾವು ಕಾಯಿಯಲ್ಲಿ ನೋಡ್ತೇವೆ. ಸೊ ಈ ಕಾಯಿಯನ್ನ ನಾವು ಬುಟ್ಟಿಯಲ್ಲಿ ಇಟ್ಟು ನಾವೆಷ್ಟು ನೀಟಾಗಿ ಇದನ್ನ ಜೋಡಿಸ್ಕೊಂಡು ಹೋಗ್ತೇವೆ. ಸೊ ಎಷ್ಟು ನಾವು ಪೂಜೆ ಮಾಡ್ತೇವೋ ಕಾಯಿಯನ್ನ ಅಷ್ಟು ಕಾಯಿಯನ್ನ ಇಲ್ಲಿ ಸಿಂಗಾರ ಮಾಡಿ ನಾವು ಈ ಬುಟ್ಟಿಯಲ್ಲಿ ಇಡ್ತೇವೆ. ಓಕೆ. ಸೊ ನೀವೀಗ 21 ಕಾಯಿಯನ್ನು ಸಹ ಇದೇ ರೀತಿ ಸಿಂಗಾರ ಮಾಡಿ ಬುಟ್ಟಿಯಲ್ಲಿ ಜೋಡಿಸಿಕೊಂಡು ಇಡ್ತೀರಿ. ಹೌದು, ಯಾಕಂದ್ರೆ ಈಗ ಬೇರೆಯವರ ಮನೆ ಅಂದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ಕ್ರಮ ಇರ್ತದೆ. ಯಾಕಂದ್ರೆ ಈಗ ಅನುಕೂಲ ಶಾಸ್ತ್ರ ಮೊದಲೆಲ್ಲ ಏನಾಗ್ತಿತ್ತು, ಎಲ್ಲರೂ ಒಟ್ಟಿಗೆ ಬರುವಂತದ್ದು, ಒಂದೇ ಮನೆಯಲ್ಲಿ ಸೇರುವಂತದ್ದು, ಒಟ್ಟಿಗೆ ಬುಟ್ಟಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡುವಂತದ್ದು. ಆದ್ರೆ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಸೊ ನಾವೇನ್ ಮಾಡ್ತೇವೆ, ನಮ್ಮ ಹಿರಿಯರು ಮಾಡಿಟ್ಟ ಕ್ರಮ ಏನಿದೆ ಅದನ್ನು ಫಾಲೋ ಮಾಡ್ತೇವೆ. ನಮ್ಮ ಮನೆಯಲ್ಲಿ ನಮ್ಮ ಮತ್ತೊಬ್ಬ ಹಿರಿಯರ ಮನೆಗೆ ಹೋಗಿ ನಾವು ಪೂಜೆ ಮಾಡುವಂತದ್ದು, ಕುಟುಂಬದ ಮನೆಗೆ ಅಲ್ಲಿ ಹೋಗಿ ಪೂಜೆ ಮಾಡುವಷ್ಟು ಅಂದ್ರೆ ಬೆಳಗ್ಗೆ ಭಟ್ರು ಬರೋದ್ರೊಳಗೆ ನಾವು ಹೋಗ್ಬೇಕು, ಅಲ್ಲಿ ಬುಟ್ಟಿ ತೊಳಿಬೇಕು, ಇಷ್ಟೆಲ್ಲ ಕ್ರಮ ಮಾಡುವಾಗ ಅದು ಒಂದಕ್ಕೊಂದಾಗ್ತದೆ. ಈಗ ನಾನು ಇನ್ನು ಮುಂದೆ ಇರುವಂತಹ ಎಲ್ಲ ಕಾಯಿಯನ್ನ ಜೋಡಿಸಿ ಇದಕ್ಕೆ ಸಿಂಗಾರ ಮಾಡಿ ಬುಟ್ಟಿಯಲ್ಲಿ ಇಡ್ತಾನೆ. ಸರಿ. ಚಂದ ಮಾಡಿ ಸಿಂಗರಿಸಿದ ನಮ್ಮ ಶ್ರೀ ಗೌರಿಯನ್ನು ನೋಡಿ. ಆ ಗೌರಿಯನ್ನು ಶೃಂಗಾರ ಮಾಡಿ ಆಯಿತು. ಈಗ ಇನ್ನು ನಿಮ್ಮ ಬೇರೆ ಯಾವ ಕ್ರಮ ಇದೆ ಇದಕ್ಕೆ? ಇನ್ನು ಈ ಗೌರಿಯ ಈ ಒಂದು ಬುಟ್ಟಿಯನ್ನು ನಾವು ಹೇಗೆ ಸಿಂಗಾರ ಮಾಡ್ತೇವೆ ಅಂತ ನಾನು ಆವಾಗಲೇ ತಿಳಿಸಿದಾಗೆ ಎಲ್ಲ ನಾವೇನ್ ಸಾಮಗ್ರಿಯನ್ನು ತಂದಿರ್ತೇವೆ ನಾವು ಇದನ್ನ ಸೈಡ್ ಅಲ್ಲಿ ಇಟ್ಟಿರ್ತೇವೆ. ಭಟ್ರು ಬರುವ ತನಕ ಅವರು ಹೇಗೆ ಅದನ್ನ ಸರಿ ಪೂಜೆ ಮಾಡ್ಬೇಕು ಅಂತ ಅವರು ಅದನ್ನ ಹೇಳಿಕೊಡ್ತಾರೆ. ಹಾಗೆ ಅವ್ರು ಬರ್ಬೇಕಾದ್ರೆ ನಾವು ಇದರಲ್ಲಿ ಈ ಗೌರಿಯನ್ನ ದೀಪದಿಂದ ಸಹ ನೋಡ್ತೇವೆ. ಅಂದ್ರೆ ನಾವು ಯಾವಾಗ್ಲೂ ಸಹ ದೇವರಿಗೆ ದೀಪ ಹಚ್ಚುವಾಗ ದೇವರ ಮುಂದೆ ದೀಪವನ್ನ ಇಡ್ತೇವೆ. ಆದ್ರೆ ಇಲ್ಲಿ ನಾವು ಬೆಳ್ಳಿಯ ದೀಪಕ್ಕೆ ಎಣ್ಣೆ ಹಾಕಿ ಇಡುವಂತ ಒಂದು ಕ್ರಮ ಇದೆ. ಅದು ಈಗಲೇ ಇಡುದ ನೀವು? ಇಲ್ಲ, ಹಣತೆಯನ್ನ ಇಡುವಂತದ್ದು. ಸೊ ಈ ಹಣತೆ ನಾವು ರೆಡಿ ಮಾಡಿ ಇಡುವಂತದ್ದು. ಈಗ ಈ 5 ಹಣತೆಯನ್ನ, ಕೆಲವರು 11 ಹಣತೆಯನ್ನ ಆ ರೀತಿ ಇಡ್ತಾರೆ. ಆದ್ರೆ ಇದನ್ನ ಹೇಳ್ತಾರೆ ಮಣ್ಣಿನ ಹಣತೆಯನ್ನು ಇಟ್ರು ಕೂಡ ತುಂಬಾ ಒಳ್ಳೇದು ಅಂತ. ಆದ್ರೆ ಅವರವರ ಒಂದು ಅನುಕೂಲಕ್ಕೆ ತಕ್ಕಾಗಿ ಅವರ ಅಮ್ಮನ ಮನೆಯವರು ಕೊಡುವಂತದ್ದು, ಗಂಡನ ಮನೆಯವರು ಕೊಡುವಂತದ್ದು, ಇದನ್ನ ಕ್ರಮವನ್ನ ನಾವು ಫಾಲೋ ಮಾಡಿದ್ರೆ ನಮ್ಗೆ ಇಲ್ಲಿ ಬೆಳ್ಳಿಯ ಒಂದು ದೀಪವನ್ನ ಕೊಟ್ಟದಿದೆ. ಸೊ ಅದನ್ನ ನಾವು ಈ ಒಂದು ಕಾಯಿಯ ಮೇಲೆ ಸಿಂಗರಿಸುವಾಗ ಇಡ್ತೇವೆ. ಮತ್ತೆ ಬುಟ್ಟಿಯನ್ನ ಸಿಂಗರಿಸುವಾಗ ಮುಖ್ಯವಾಗಿ ಇದಕ್ಕೆ ನಾವು ಕುಕುಂಬರ್ ಏನು ಹೇಳ್ತೇವೆ, ಸೌತೆಕಾಯಿ, ಅದನ್ನ ಕೂಡ ಇಡುವಂತದ್ದು. ಹಾಗೆ ಮತ್ತು ಕಬ್ಬು, ಮತ್ತೆ ಹೂವಿನ ಅಲಂಕಾರ, ಮತ್ತೆ ಬಿಂಗಾರ. ಇದಿಷ್ಟು ಮುಖ್ಯವಾಗಿ ಒಂದು ಬುಟ್ಟಿಯನ್ನ ಸಿಂಗಾರ ಮಾಡುವಾಗ ನಾವು ಈ ಒಂದು ಫಾಲೋ ಮಾಡ್ತೇವೆ ಅದನ್ನ. ಹಾಗೆ ವಿಶೇಷತೆ ಏನು ಅಂತ ಹೇಳಿದ್ರೆ ಹೆಚ್ಚಾಗಿ ಅಮ್ಮನ ಮನೆಯವರು ಈ ಒಂದೆಲ್ಲ ವಸ್ತುಗಳನ್ನ, ಸಾಮಗ್ರಿಗಳನ್ನ ನಮ್ಗೆ ತಂದು ಕೊಡ್ತಾರೆ. ಅದು ಕೂಡ ಮೊದಲನೇ ವರ್ಷ ತುಂಬಾ ಒಂದು ಸಡಗರದಿಂದ, ಸಂಭ್ರಮದಿಂದ, ಅದೊಂದು ವಾಯಣ ವಜೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಎಲ್ಲವನ್ನ ಅವ್ರು ತಗೊಂಡು ಬರುವಂತದ್ದು, ಈ ಒಂದು ಉಂಡೆ ಚಕ್ಕುಲಿಯನ್ನಾಗ್ಲಿ ಅಥವಾ ತರಕಾರಿಗಳನ್ನಾಗ್ಲಿ, ಹಣ್ಣು ಹಂಪಲುಗಳನ್ನಾಗ್ಲಿ, ಮತ್ತೆ ಈ ಒಂದು ಎಲ್ಲ ಕ್ರಮವನ್ನ ಮಾಡುವ ಕಾಯಿಗಳನ್ನ, ಮತ್ತೆ ಇದೆಲ್ಲ ಸಾಮಗ್ರಿಗಳನ್ನ ಅವ್ರು ತಂದು ಕೊಡ್ತಾರೆ. ಅದರ ಒಟ್ಟಿಗೆ ದೇವರ ಒಂದು ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲಿ ಅಂತ ಹೇಳೋದು ಯಾವಾಗಲೂ ಎಲ್ಲ ತಾಯಿಯಂದ್ರಿಗೂ ಇರುವಂತದ್ದೇ. ಹಾಗೆ ನಾವು ಒಂದು ಮನುಷ್ಯರಾಗಿ ಮತ್ತೊಬ್ಬರ ಒಂದು ಹಿತವನ್ನ ಯಾವಾಗಲೂ ಬಯಸ್ತೇವೆ. ಅದರಲ್ಲೂ ಕೂಡ ತಾಯಿ ಒಂದು ಬರುವಾಗ ಅವ್ರಿಗೆ ಒಂದು ಆಸೆ ಇರ್ತದೆ, ಮಗಳಿಗೆ ಇನ್ನೂ ಸಹ ಚಂದ ಕಾಣ್ಬೇಕು, ನನ್ನ ಮಗಳು ಚಂದ ಕಾಣ್ಬೇಕು ಅಂತ. ಅದಕ್ಕೋಸ್ಕರ ಅವರು ಒಂದು ಚಿನ್ನದ ಮಿಶ್ರೆಯನ್ನ ಕೂಡ ಇಲ್ಲಿ ಕೊಡುವಂತ, ಅಂದ್ರೆ ಅದರಲ್ಲಿ ಲಕ್ಷ್ಮಿಯನ್ನ ನೋಡ್ತೇವೆ ನಾವು. ಒಂದು ವರ್ಷಕ್ಕೆ ಒಂದೊಂದು ಮಿಶ್ರೆಯನ್ನ ಕೊಡ್ತಾರೆ. ನೀವು ಸಹ ಮಾಡ್ಕೊಂಡಿದ್ದೀರಿ? ಖಂಡಿತವಾಗಿ ಅಮ್ಮ ಕೊಟ್ಟಿರುವಂತದ್ದು, ಫಸ್ಟ್ ವರ್ಷಕ್ಕೆ ಅಮ್ಮ ಕೊಡುವಂತದ್ದು. ಸೊ ಅಂತಹ ಒಂದು ಮಿಶ್ರೆಯನ್ನ ಅವರು ಕೊಟ್ಟಿರ್ತಾರೆ. ಅದನ್ನ ಜೋಡಿಸ್ಕೊಂಡು ಒಂದು ನಾವು ಏನು ವಾಯಣಕ್ಕೆ ನಾವು ಏನು ದಾರವನ್ನ ಹಾಕುವಾಗ ಈ ವಾಯಣ ದಾರ ಹಾಕ್ತೇವೆ, ಆ ದಾರವನ್ನ ಹಾಕುವಾಗ ಅದ್ರ ಒಟ್ಟಿಗೆ ಅಂದ್ರೆ ಹೀಗೆ ಇರ್ತದೆ. ಈಗ ನೋಡಿ, ವಾಯಣ ದಾರದೊಟ್ಟಿಗೆ ಈ ಒಂದು ಕಪ್ಪು ಮಣಿ. ಇದು ನಿಮ್ಮದು ಹೋದ ವರ್ಷದ ವಾಯಣ ದಾರ? ಇದು ಹೋದ ವರ್ಷದ ವಾಯಣ ದಾರ. ಇದನ್ನ ನಾವು ಹಾಕೊಂಡು ನಾಡ್ದು ಪೂಜೆ ಆದ್ಮೇಲೆ ನೀವು ಇದನ್ನು ತೆಗೆದು ಇನ್ನೊಂದು ಪೂಜೆ ಮಾಡಿದ ವಾಯಣ ದಾರವನ್ನು ಹಾಕೊಳ್ತೀರಿ. ಸೊ ಹಾಗೆ ನಮ್ಗೆ ಮಂಗಳಸೂತ್ರದೊಟ್ಟಿಗೆ ಅದನ್ನ ಹಾಕುವ ಒಂದು ಭಾಗ್ಯ ಇರ್ತದೆ. ಮತ್ತೆ ನೀವೀಗ ಏನು ಈ ದೀಪ ಹೇಳಿದ್ರಿ ಬೆಳ್ಳಿದು, ಕೆಲವು ಕಡೆಯಲ್ಲಿ ನಾನು ನೋಡಿದ್ದೇನೆ, ಎಸ್ಪೆಷಲಿ ನಮ್ಮ ಮನೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಕಲಿಸಿ ಅದರಲ್ಲಿ ಆ ಬಂಧದಲ್ಲಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೇವೆ, ಅದರಲ್ಲಿ ನಾವು ಹಣತೆಯನ್ನು ಸಣ್ಣ ಸಣ್ಣದಾಗಿ ಹಣತೆಗಳನ್ನು ಮಾಡಿ ಅದರಲ್ಲಿ ನಾವು ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಉರಿಸುವ ಒಂದು ಕ್ರಮ ಸಹ ಇದೆ. ಹೌದು, ಖಂಡಿತವಾಗಿ ನಿಮ್ಗೆ ಹೇಳಿದೆ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ಒಂದು ಅನುಕೂಲ ಇದೆ, ಅನುಕೂಲಕ್ಕೆ ತಕ್ಕಂತೆ ಅವರು ಶಾಸ್ತ್ರವನ್ನು ಮಾಡ್ಕೊಂಡು ಹೋಗ್ತಾರೆ.
ಸೊ ನಮ್ಮ ಮನೆಯಲ್ಲಿ ಈ ರೀತಿಯ ಕ್ರಮವನ್ನು ಅವರು ಮಾಡಿಕೊಂಡು ಬಂದ ಕ್ರಮವನ್ನು ಅವರ ಮನೆಯಲ್ಲಿ ಅವರ ಹಿರಿಯರು ಯಾವ ರೀತಿ ಕ್ರಮವನ್ನು ಮಾಡಿರ್ತಾರೆ ಅದನ್ನ ನಾವಿಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ಇದೇ ಕ್ರಮ ಇದೆ ಹೀಗೆ ಮಾಡ್ಬೇಕು ಅಂತ ಹೇಳೋದನ್ನ ಎಲ್ಲೂ ಹೇಳಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಭಟ್ರ ವ್ಯಾಪ್ತಿಯನ್ನು ನಾವು ಕಲ್ತಿರೋದಿಲ್ಲ. ನಮ್ಗೆ ನಮ್ಮ ಹಿರಿಯರು ನಮ್ಮ ಅರ್ಚಕರು ಏನ್ ಹೇಳ್ತಾರೆ ಅವ್ರು ಹೇಳಿದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗುವಂತದ್ದು. ಇಲ್ಲಿ ನಾವು ಒಂದು ನೋಡ್ಬೋದು ಏನಂತ ಹೇಳಿದ್ರೆ ಯಾವುದೇ ಒಂದು ಕ್ರಮವನ್ನು ಮಾಡುವಾಗ ನಾವೀಗ ಚೂಡಿ ಪೂಜೆಯನ್ನ ಮಾಡ್ತೇವೆ, ವಾಯನ ಪೂಜೆಯನ್ನ ಮಾಡ್ತೇವೆ, ಗಣಪತಿಗೆ ಪೂಜೆಯನ್ನ ಮಾಡ್ತೇವೆ. ಯಾವುದೇ ಪೂಜೆಯನ್ನ ಮಾಡುವಾಗ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆ ಆಗುವಂತದ್ದು. ಈ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆ ಆಗುವಾಗ ಒಬ್ಬೊಬ್ಬರ ಕ್ರಮ ಒಂದೊಂದು ರೀತಿ ಇರ್ತದೆ. ಅವರು ಮುಂದುವರಿಸಿಕೊಂಡು ಬಂದಂತಹ ಸಂಭ್ರಮ ಸಡಗರ ಆಚರಣೆ ಒಂದೊಂದು ರೀತಿ ಇರ್ತದೆ. ಅದಕ್ಕೆ ತಕ್ಕಂತೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ, ಅದು ಈಗಿನ ಕಾಲದಲ್ಲಿ ನಾವು ಹಿಂದಿನ ಕಾಲದ ಕ್ರಮವನ್ನೇ ಮಾಡ್ಬೇಕು ಅಂತ ಆಗುದಿಲ್ಲ. ಸೊ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಿರುವಾಗ ಮುಖ್ಯವಾಗಿ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ ಭಕ್ತಿ ಪ್ರಧಾನ ಅಷ್ಟೇ. ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ನಾವು ಏನನ್ನು ಮಾಡ್ತೇವೆ ಅದು ಸಲ್ತದೆ. ದೇವರಿಗೂ ನಮ್ಮ ಈ ತಯಾರಿಗಳು ನೋಡಿದ್ವಿ. ಇನ್ನು ಮುಂದೆ ನಾವು ಈ ಪೂಜಾ ಕ್ರಮ ಹೇಗೆ ಅಂತೆಲ್ಲ ನೋಡುವ. ವಿಶೇಷತೆ ಏನು ಹೇಳಿದ್ರೆ ಈ ಗೌರಿ ಪೂಜೆಯಲ್ಲಿ ನಾವು ಕೆಲವು ತಿಂಡಿ ತಿನಿಸುಗಳನ್ನು ಮಾಡ್ತೇವೆ. ಹೌದು. ಸೊ ಅದರಲ್ಲಿ ಈಗ ನಮ್ಮ ಸ್ನೇಹ ಇವರ ಅಮ್ಮ ಮಾಡಿದ ಕೆಲವು ತಿಂಡಿ ತಿನಿಸುಗಳು ಇಲ್ಲಿವೆ. ಆಲ್ರೆಡಿ ತಯಾರಿ ಮಾಡಿ ಇಟ್ಕೊಳ್ತೇವೆ, ಅದೇ ದಿನ ಆಗೋದಿಲ್ಲ ಮಾಡ್ಲಿಕ್ಕಂತ. ಸೊ ಇದು ಏನು ಸ್ನೇಹ? ಇದು ಚಕ್ಕುಲಿ. ಅಮ್ಮ ಯಾವಾಗಲೂ ಪ್ರೀತಿಯಿಂದ ಚಕ್ಕುಲಿಯನ್ನ ಉಂಡೆಯನ್ನ ಮಾಡಿಕೊಡುವಂತದ್ದು ಕ್ರಮ ಇದೆ ಅವ್ರ ಹತ್ರ. ಸೊ ಅವರು ಈ ಒಂದು ಚಕ್ಕುಲಿಯನ್ನು ಅವರೇ ಮಾಡುವಂತದ್ದು. ಹಾಗೆ ಮತ್ತೆ ಇಲ್ಲಿ ಅರಳಿನ ಉಂಡೆ ಅಂತ ಹೇಳ್ತಾರಲ್ಲ ಅದು ಕೂಡ ಇದೆ. ಮತ್ತೆ ಅವಲಕ್ಕಿ ಉಂಡೆ, ಅರಳಿನ ಉಂಡೆ ಮತ್ತೆ ಅವಲಕ್ಕಿ ಉಂಡೆ ಇದು ಕೂಡ ಇದೆ. ಮತ್ತೆ ಇದಕ್ಕೆ ಚುರ್ಮುಂಡೆ ಅಂತ ಹೇಳಿ. ಸೊ ಹೀಗೆ ನಾವು ಗೌರಿ ಗಣೇಶ ಹೇಳಿದ್ರೆ ಫಸ್ಟ್ ಕೇಳೋದು ಉಂಡೆ ಚಕ್ಕುಲಿಯಲ್ಲಿ ಇದೆ ಅಂತ. ಸೊ ಅದೊಂದು ವಾಡಿಕೆ ಆಗ್ಬಿಟ್ಟಿದೆ. ಪೂಜೆ ಆದ್ಮೇಲೆ ತಿನ್ನುವ. ಸ್ವಲ್ಪ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ನಾವು ಹೊರಟದ್ದು ಪುನಃ ಹೂವು ಹಣ್ಣುಗಳನ್ನು ಶಾಪಿಂಗ್ ಮಾಡಲಿಕ್ಕೆ. ಸೊ ಶಾಪಿಂಗ್ ಮಾರ್ಕೆಟ್ಗೆ ಬಂದ್ವಿ. ಆದರೆ ಹೆಚ್ಚಂತ ನಮಗೆ ಇಷ್ಟ ಆಗಲಿಲ್ಲ. ಅಲ್ಲಿನ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು. ಸೊ ನಾವು ಮತ್ತೆ ಪುನಃ ಹೋಗಿದ್ದು ಉಡುಪಿಯ ರಥಬೀದಿಗೆ. ಇಲ್ಲಿ ನಾವು ಕಬ್ಬು, ಕಡುಬು, ಕೊಟ್ಟೆ ಎಲ್ಲ ಸಾಮಗ್ರಿಗಳನ್ನು ಒಂದೇ ಕಡೆ ನೋಡಿದ್ವಿ. ಹಾಗೆ ಕೆಲವಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಸ್ನೇಹ ನೋಡಿ, ನಾವು ಮಾತ್ರ ಅಲ್ಲ, ಎಲ್ಲರೂ ಈ ಶಾಪಿಂಗ್ ಅಲ್ಲಿ ಮುಗ್ಗಿ ಬಿದ್ದಿದ್ದಾರೆ. ಗೌರಿ ಹಬ್ಬದ ಶಾಪಿಂಗ್ ಅಲ್ಲಿ ಈ ರಥಬೀದಿ ಫುಲ್ ಜನ. ಬೀದಿಯಲ್ಲಿ ಸಿಗದ ವಸ್ತುಗಳೇ ಇಲ್ವೇನಲ್ಲ? ಹೌದಲ್ಲ, ಹೂವು ಹಣ್ಣು ಹಂಪಲಿರ್ಬೋದು, ಹಣ್ಣು, ಅರಿಶಿನ ಎಲೆ, ಮೂಡೆ, ಕೊಟ್ಟೆ ಎಲೆ, ಮತ್ತೆ ನಮ್ದು ಪೂಜಾ ಸಾಮಗ್ರಿಗಳು ಇರ್ಬೋದು. ನೀವು ಈ ರಥಬೀದಿಯವನ್ನ ಎಂಟರ್ ಆದ್ರೆ ನಿಮ್ಗೆ ಹಬ್ಬಕ್ಕೆ ಏನೆಲ್ಲ ಬೇಕು ಎಲ್ಲವನ್ನ ಒಂದೇ ಕಡೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ತರದ ಹೂಗಳನ್ನ ನಾವು ನೋಡ್ಬೋದು. ನಮ್ಗೆ ಆರ್ಟಿಫಿಷಿಯಲ್ ಹೂಗಳು. ಅರಿಶಿನ ಎಲೆ, ಇದರಲ್ಲಿ ಅರಿಶಿನ ಕಡಬ್ ಮಾಡ್ತಾರೆ. ನಿಮಗೆ ಗೊತ್ತಾ ಮಾಡಲಿಕ್ಕೆ? ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ತುಂಬಾ ಇಷ್ಟ ಕೂಡ. ತುಂಬಾ ಪರಿಮಳ ಇರ್ತದೆ. ಅಂತೂ ಇಂತೂ ಹೂವು ಹಣ್ಣು ಮತ್ತಷ್ಟು ಪೂಜಾ ಸಾಮಗ್ರಿಗಳು ಅಂತ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಫೈನಲ್ ಆಗಿ ತಗೊಂಡಿರುವಂಥದ್ದು ಈ ಒಂದು ರೆಡ್ ಕಲರ್ ಸೇವಂತಿಗೆಯನ್ನು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನೀವು ಹೂ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಇದು 1 ನಿಮಿಷದಲ್ಲಿ ಖಾಲಿ ಆಗ್ತದೆ. ನಾವೆಲ್ಲರೂ ಇವತ್ತು ಕುಟುಂಬದ ಎಲ್ಲರೂ ಹಿರಿಯರೆಲ್ಲ ಒಟ್ಟಾಗಿ ಕೂತ್ಕೊಂಡು ಈ ಗೌರಿ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಗೌರಿ ದೇವಿಯನ್ನ ನಾವು ಈ ಬುಟ್ಟಿಯಲ್ಲಿ ಅಲಂಕಾರ ಮಾಡಿದ್ದೇವೆ ಕೂಡ. ಇವತ್ತು ನಿನ್ನೆ ಅಲಂಕಾರ ಮಾಡಿದ್ದನ್ನು ತೋರಿಸಿದ್ದೆ, ಆದರೆ ಇವತ್ತು ನಾವು ಪೂಜೆಗೆ ರೆಡಿ ಆಗಿದ್ದೇವೆ. ಪೂಜೆಗೆ ಯಾವ ರೀತಿಯಲ್ಲಿ ಪ್ರಿಪರೇಷನ್ಸ್ ಅನ್ನ ಮಾಡ್ತಿದ್ದೇವೆ, ದೀಪ ಹಚ್ಚುವ ಕಾರ್ಯ ಇರ್ಬೋದು, ಹೂಗಳನ್ನ ಅಲಂಕರಿಸುವ ಒಂದು ಕೆಲಸ ಇರ್ಬೋದು, ಎಲ್ಲರೂ ಒಟ್ಟಾಗಿ ಎಲ್ಲ 5 ಜನರ ಒಂದು ಏನು ಗೌರಿಯ ಬುಟ್ಟಿಯನ್ನ ಇಟ್ಟು ನಾವು ಈ ಪೂಜೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಎಲ್ಲರೂ ಇದ್ದಾರೆ ನಮ್ಮ ಕುಟುಂಬದ ಹಿರಿಯರು. ಸೊ ಹೇಗಾಗ್ತಾ ಇದೆ ಪ್ರಿಪರೇಷನ್ಸ್? ಒಳ್ಳೇದಾಗ್ತಾ ಇದೆ, ಖುಷಿ ಆಗ್ತಿದೆ ಹಬ್ಬ ಅಂತ ಹೇಳಿದ್ರೆ. ಹೌದು. ನೋಡಿ, ಆಲ್ಮೋಸ್ಟ್ ಗೌರಿ ಬುಟ್ಟಿಯನ್ನು ನಾವು ಪೂಜೆಗೆ ರೆಡಿ ಮಾಡಿದ್ದೇವೆ. ದೀಪವನ್ನ ಕೂಡ, ಬೆಳ್ಳಿ ದೀಪವನ್ನ
ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಇಡುವಂಥದ್ದು. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬೆಳ್ಳಿ ದೀಪವನ್ನು ಇಡ್ತಾರೆ. ಹಾಗೆ ಹೂವುಗಳಿಂದ ಮತ್ತು ನಾನು ಹೇಳಿದಾಗೆ ಸೌತೆಕಾಯಿಯನ್ನು ಕೂಡ ಇಟ್ಟಿದ್ದೇವೆ. ಮತ್ತು ಸಿಂಗಾರದ ಹೂ ಬಹಳಷ್ಟು ಪ್ರಾಶಸ್ತ್ಯವನ್ನು ಪಡ್ಕೊಳ್ತದೆ. ಹಾಗೆ ಕಬ್ಬು ಮತ್ತೆಲ್ಲ ಸಾಹಿತ್ಯಗಳು ಏನೆಲ್ಲ ಈ ಒಂದು ಪೂಜೆಗೆ ಬೇಕು ಆ ಎಲ್ಲ ಸಾಹಿತ್ಯಗಳನ್ನು ಒಟ್ಟು ಮಾಡಿ ನಾವು ಇಲ್ಲಿ ಗೌರಿಯನ್ನು ಅಲಂಕರಿಸಿದ್ದೇವೆ. ಇನ್ನು ನಾವು ಅರ್ಚಕರು ಬಂದ ಮೇಲೆ ಪೂಜೆಯ ವಿಧಿವಿಧಾನ ಏನಿದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಅದ ನಂತರ ನಮಗೆಲ್ಲರಿಗೂ ಗೊತ್ತಿದೆ, ಹಬ್ಬ ಅಂತ ಹೇಳಿದ ಮೇಲೆ ನಾವು ದೇವರ ಆಶೀರ್ವಾದವನ್ನು ಪಡೆದು ನಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ಊಟದ ಒಂದು ವೈಶಿಷ್ಟ್ಯವನ್ನು ನೋಡಲಿಕ್ಕಿದೆ. ಈಗ ನಮ್ಮ ಭಟ್ರು ಬಂದಾಯಿತು. ನಾವೀಗ ಭಟ್ರು ಏನು ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ಒಂದೊಂದೇ ಕ್ರಮವನ್ನು ಮಾಡ್ತಾ ಹೋಗ್ತೇವೆ. ದೀಪ ಹಚ್ಚುವುದಿರ್ಬೋದು, ಎಲ್ಲರ ಬುಟ್ಟಿಗಳಿಗೆ ಈ ದೀಪವನ್ನು ಹಚ್ಚಿ ದೀಪದಲ್ಲಿ ಗೌರಿಯನ್ನು ನಾವು ನೋಡ್ತೇವೆ. ಓಂ ಮೇನಕಾತ್ಮಜಾಯ ನಮಃ. ಓಂ ಸ್ವರ್ಣಗೌರಿ ನಮಃ. ಪೂಜಾಂ ಸಮರ್ಪಯಾಮಿ. ಓಂ ಅಪಾನಾಯ ಸ್ವಾಹ. ಓಂ ಯಾನಾಯ ಸ್ವಾಹ. ಓಂ ಉದಾನಾಯ ಸ್ವಾಹ. ಓಂ ಸಮಾನಾಯ ಸ್ವಾಹ. ಅಮೃತೋರ್ಣಮಸಿ ಸ್ವಾಹ. ಸ್ವರ್ಣಗೌರಿ ನಮಃ. ದೇವರಿಗೆ ಆರತಿಯೆಲ್ಲ ಮುಗಿದ ನಂತರ ಭಟ್ರು ಹೇಳಿದ ಹಾಗೆ ಒಂದು 16 ಮಂತ್ರಗಳನ್ನು ಹೇಳಿ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಲಿಕ್ಕಿದೆ. ತದನಂತರ ನಮಗೆ ನಾವು ಮೊದಲೇ ಹೇಳಿದಾಗೆ ಈ ಒಂದು ವಾಯಿಣದ ದಾರ ಏನಿರ್ತದೆ, ಈ ದಾರವನ್ನು ನಾವು ಹಿಂದಿನ ವರ್ಷ ಕಟ್ಟಿದ ದಾರವನ್ನು ತೆಗೆದು ಹೊಸ ದಾರವನ್ನು ಧಾರಣೆ ಮಾಡುವ ಒಂದು ಕ್ರಮ. ಇದರಲ್ಲಿ ಕೆಲವಷ್ಟು ಮಂತ್ರಗಳನ್ನು ಪಠಿಸಿದ ನಂತರ ಹಿಂದಿನ ವರ್ಷದ ದಾರವನ್ನು ತೆಗೆಯುವ ಮೊದಲು ಈ ವರ್ಷ ಹೊಸದಾಗಿರುವ ದಾರವನ್ನು ಗೌರಿ ದೇವಿಯ ಸನ್ನಿಧಿಯಲ್ಲಿ ಗೌರಿಯನ್ನು ಸ್ಮರಿಸಿಕೊಂಡು ನಮಗೇನು ಬೇಕು, ನಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆ ಅದನ್ನು ಸ್ಮರಿಸಿಕೊಂಡು ಈ ಒಂದು ದಾರವನ್ನು ನಾವು ಕಟ್ಟಿಕೊಳ್ಬೇಕು. ಮಹಾದೇವಿ ಸರ್ವೇಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು. ಇಷ್ಟದೇವರ ಸ್ವರ್ಣಗೌರಿ ಮಹಾದೇವ ಸಂಕ್ರಾಂತ ಪ್ರತಿಪತ್ತಮಾಚರಿ ಮಹಾದೇವ ಪ್ರೀತಂಜಾಂ 5 ದಿವಸಾಕ ಪೂಜನ್ ಕೋರ್ ನೂತನಜಾಮ ಸಿದ್ಧಾರ ಧಾರಣ ಕೃತಾತಿ ಯಜಮಾನ ಪೂರ್ಣ ಆರೋಗ್ಯ ಚರಡು ಬಾಳ ಬರಿ ಪಡೆದಿವು ನಮ್ಮ ಶಾರದಾ ನೂತನ ಕೋರ್ಕಾಮ ದೇವರ ಪ್ರಾರ್ಥನೆ ಕೊಟ್ಟಿವು ದಾರ ಬಂದು ನಮಗೆ ಯೋಚಿಸಬೇಕು ಕಡೆಗೆ ಪರಮದಾರ ಕಡೆ. ಹೊಸ ದಾರವನ್ನು ಕಟ್ಟಿಕೊಂಡ ನಂತರ ಹಳೆಯ ದಾರವನ್ನು ತೆಗೆದು ಅದನ್ನು ಕೈಯಲ್ಲಿ ಹಿಡಿದು ಹಾಲಿನಲ್ಲಿ ಅದನ್ನು ಅದ್ದಿ ಅದನ್ನು ವಿಸರ್ಜಿಸ್ತೇವೆ. ಇದಾದ ನಂತರ ಈಗ ಮೊದಲ ವಾಯನವನ್ನು ಈ ಬುಟ್ಟಿಯಿಂದ ತೆಗೆದು ನಾವು ಕುಲದೇವರನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ದೇವರ ಮುಂದೆ ಇಟ್ಟು ನಾವು ಆ ಗೌರವವನ್ನು ಮೊದಲನೆಯ ಒಂದು ವಾಯನವನ್ನು ದೇವರಿಗೆ ಸಮರ್ಪಿಸುವಂಥದ್ದು. ಕುಲದೇವರಿಗೆ ಈ ಒಂದು ವಾಯನವನ್ನು ಸಮರ್ಪಿಸಿದ ನಂತರ ಬಂದಂತಹ ಅರ್ಚಕರಿಗೆ ನಾವು ವಾಯನವನ್ನು ಸಮರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿ ಬಂದಿರುವಂತಹ ಮುತ್ತೈದೆಯರಿಗೆ ಈ ದೀಪದ ಜೊತೆಗೆ ವಾಯನವನ್ನು ನೀಡಿ, ಅಂದರೆ ಹಳದಿ ಕುಂಕುಮದ ಜೊತೆಗೆ ದೀಪವಿರುವ ವಾಯನವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ತೇವೆ. ಹೀಗೆ ಬಂದಿರುವ ಎಲ್ಲ ಮುತ್ತೈದೆಯರಿಗೆ ನಾವು ದೀಪದ ಸಹಿತ ಈ ವಾಯನವನ್ನು ಈ ದಿನ ಮಾತ್ರ ದೀಪ ಸಹಿತ ನಾವು ವಾಯನವನ್ನು ನೀಡ್ತೇವೆ. ಮತ್ತು ಗಂಡನಿಗೂ ಕೂಡ ವಾಯನವನ್ನು ನೀಡಿ ಆಶೀರ್ವಾದವನ್ನು ಪಡ್ಕೊಳ್ತೇವೆ. ವ್ಯವಹಾರ ಉದ್ಯೋಗ ಬರೀಪಣ ಶ್ರೀಯಾಮ ಪಂಡ ಸೌಭಾಗ್ಯ ಚೆಡುಬಾಳ ಬರೀಪಣದೇನು ಸಕಲ ವಿಷಯದ ಮಣಿಫಲ ಸಮೃದ್ಧವು ಸಮಮೇದವ ನಮ್ಮ ಬರು ಪೂಜನಾಸ್ತಿ ಹತಾಸು. ಇಷ್ಟೊತ್ತು ನೀವು ಸ್ನೇಹ ಅವರ ಮನೆಯಲ್ಲಿ ನಡೆದಿರುವಂತಹ ಒಂದು ವಾಯನ ಪೂಜೆ ನೋಡಿದ್ರಿ. ಇದು ಈಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಚಿಕ್ಕದಾಗಿ ಸರಳವಾಗಿ ಮಾಡಿರುವಂಥ ಒಂದು ಗೌರಿ ಪೂಜೆ ನೋಡಿ. ಅಮ್ಮ ಆರತಿ ಮಾಡ್ತಾ ಇದ್ದಾರೆ.
ಇದು ನಮ್ಮ ಗೌರಿ ಗಣೇಶ ಹಬ್ಬದಲ್ಲಿ, ಅದು ಕೂಡ ಗೌರಿ ಹಬ್ಬದ ವಿಶೇಷವಾದ ಅಡುಗೆಯ ಒಂದು ವೈಶಿಷ್ಟ್ಯ. ಸೊ ಇದರಲ್ಲಿ ನಾವು ತುಂಬ ಮುಖ್ಯವಾಗಿ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ಈ ಒಂದು ಪಾಯಸಕ್ಕೆ. ಅಂದರೆ ಇದರಲ್ಲಿ ಉಪ್ಪಿರುವುದಿಲ್ಲ ಹಾಗೂ ಸಿಹಿ ಕೂಡ ಇರುವುದಿಲ್ಲ. ಸೊ ಗೌರಿ ಹಬ್ಬ ಮುಗ್ದು ಹೋಯಿತು ಸ್ನೇಹ. ನಾವು ಇಷ್ಟು ಚಂದ ಶಾಪಿಂಗ್ ಎಲ್ಲ ಮಾಡಿ, ಇವತ್ತು ಪೂಜೆ ಎಲ್ಲ ಮಾಡಿ, ಊಟ ಮಾಡಿ, ಈಗ ನಿಜ ಟಯರ್ಡ್ ಆಯಿತು. ಟಯರ್ಡ್, ವೆರಿ ಟಯರ್ಡ್. ನಾಳೆ ಚೌತಿ. ಹೌದು. ಸೊ ಅದರ ಒಂದು ಸಂಭ್ರಮ ಸಡಗರ ಈಗ ಮನಸ್ಸಲ್ಲಿದೆ. ಆದರೂ ನಾಳೆ ಇಷ್ಟೊತ್ತಿಗೆ ಪುನಃ ಚೌತಿ ಸಹ ಮುಗ್ದಿರ್ತದೆ. ನನಗೆ ಸಣ್ಣದಿಂದ ಒಂದು ಬೇಜಾರು ಅಂತ ಹೇಳಿದ್ರೆ, ಹಬ್ಬ ಮುಗ್ದ ಮೇಲೆ ತುಂಬ ಬೇಜಾರಾಗೋದು. ಯಾಕೆ ಗೊತ್ತಿಲ್ಲ. ಹಬ್ಬ ಬರುವಾಗ ಅಷ್ಟು ಖುಷಿಯಿಂದ ಅದನ್ನ ನಾವು ವೆಲ್ಕಮ್ ಮಾಡ್ತೇವೆ, ಬಟ್ ಹಬ್ಬ ಮುಗಿಯುವಾಗ ಮತ್ತೊಂದು ವರ್ಷಕ್ಕೆ ಕಾಯುವ ತನಕ ನಾವು ಹೌದು, ಕುತೂಹಲ ನಮ್ಮಲ್ಲಿ ಇರ್ತದೆ. ಎಷ್ಟು ಬೇಕು, ಇನ್ನೊಂದ್ಸರಿ ಹೀಗೆ ಮಾಡಬೇಕು, ಇನ್ನೊಂದ್ಸಲ ಅದನ್ನ ಪರ್ಚೇಸ್ ಮಾಡಬೇಕು. ಈ ಸರಿ ನಾವು ಏನೋ ಶಾಪಿಂಗ್ ಅಲ್ಲಿ ಕಮ್ಮಿ ಮಾಡಿದ್ವಿ, ಎಲ್ಲ ಸಹ ನೆನಪು ಮತ್ತೆ ಬರುವಂಥದ್ದು. ಸೊ ಇನ್ನೂ ಸಹ ನೀವು ನಮ್ಮ ಚಾನಲನ್ನು ನೋಡ್ತಾ ಇರಿ. ಇನ್ನಷ್ಟು ಒಳ್ಳೆ ಒಳ್ಳೆ ವ್ಲಾಗ್ಸ್ಗಳೊಂದಿಗೆ ನಾವು ಬರ್ತೇವೆ. ನಮ್ಮ ಚಾನಲನ್ನು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂದ್ಕೊಂಡಿದ್ದೀವಿ. ಅಲ್ಲಿ ತನಕ ಸೈನಿಂಗ್ ಆಫ್. Vintage Vibes by Gorgeous Girls.